ಅದೊಂದು ಪುಟಾಣಿ ನಮ್ಮ ಮನೇಲಿ ಒಂದು ಓಡಾಡ್ಕೊಂಡಿತ್ತು. ತಿಂಗಳ 10ನೇ ತಾರೀಕು ಅವಳು ಬರ್ತಡೇ ಆಯ್ತು. ನಮ್ಮ ಮನೇಲೆ ಬಂದಿದ್ದು. ನಮ್ಗೆ ಕೊಟ್ಟಿರೋ ಸಾಕೋಗ್ಬಿಡ್ತಾ ಇದೆ. ಒಂದು ಮಾತೇನಾದ್ರು ಈ ತರ ಪ್ರಾಬ್ಲಮ್ ಆಯ್ತಿದೆ ಅಂತ ಹೇಳಿದ್ರು ನಾವು ಸಾಕೋಗ್ಬಿಡ್ತಾ ಇದೆ. ಆಸ್ಪತ್ರೆ ಸ್ಟ್ರಕ್ಚರ್ ಮೇಲೆ ಸದ್ದಿಲ್ಲದೆ ಮಲಗಿರೋ ಈ ಮುದ್ದಾದ 5 ವರ್ಷದ ಮಗು ಸಾವಿನ ಮನೆ ಸೇರಿದೆ. ಹೌದು, ನವಮಾಸ ಹೊತ್ತು ಹೆತ್ತು ಸಾಕಿದ ತಾಯಿಯೇ ಈ ಕಂದಮ್ಮಳನ್ನ ಕೈಯಾರೆ ಉಸಿರುಗಟ್ಟಿಸಿ ಕೊಂದು ತಾನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಲು ಯತ್ನಿಸಿ ಆಸ್ಪತ್ರೆ ಸೇರಿರುವ ಮನಕಲಕುವ ಘಟನೆ ಬೆಂಗಳೂರು ಉತ್ತರ ತಾಲೂಕು ಕೆಜಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಿಲಕಿಲ ನಗೆ ಬೀರುತ್ತಾ ಮುದ್ದು ಮುದ್ದಾಗಿ ಕಾಣ್ತಿರೋ ಈ ಕಂದಮ್ಮನ ಹೆಸರು ಸಿರಿ. ಈಕೆಗಿನ್ನೂ 5 ವರ್ಷ. ಕಳೆದ 8 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾದ ಮಹಾಲಕ್ಷ್ಮಿ ಮತ್ತು ಜಯರಾಮನ ಪುತ್ರಿ. ಕಳೆದ ಜೂನ್ 10ನೇ ತಾರೀಕು ಹುಟ್ಟುಹಬ್ಬ ಆಚರಿಸಿಕೊಂಡ ಮಗು ಸಿರಿ ಈಗ ತಾಯಿ ಮಹಾಲಕ್ಷ್ಮಿಯಿಂದಲೇ ಮಸಣ ಸೇರಿದ್ದಾಳೆ. ಮದ್ಯ ವ್ಯಸನಕ್ಕೆ ದಾಸನಾಗಿದ್ದ ಪತಿ ಜಯರಾಮ್ ಈ ಮುಂಚೆ ಬಿಬಿಎಂಪಿಯಲ್ಲಿ ದಿನಗೂಲಿ ನೌಕರನಾಗಿ ಪತ್ನಿ ಮಹಾಲಕ್ಷ್ಮಿ ಕಾರ್ ಶೋರೂಮ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು. ಆದರೆ ಇತ್ತೀಚೆಗೆ ಇಬ್ಬರು ಯಾವ ಕೆಲಸಕ್ಕೂ ಹೋಗದೆ ಮನೆಯಲ್ಲಿದ್ದರು. ಕುಡಿತದ ಚಟ ಹತ್ತಿದ್ದ ಜಯರಾಮ್ ಪ್ರತಿದಿನ ಕುಡಿತದ ನಶೆಯಲ್ಲಿ ಪತ್ನಿ ಮಹಾಲಕ್ಷ್ಮಿ ಜೊತೆ ಗಲಾಟೆ ಮಾಡ್ತಿದ್ದ. ಒಂದ್ ಕಡೆ ದಾಂಪತ್ಯ ಜೀವನದಲ್ಲಿ ಸತಿಪತಿ ಕಲಹ, ಮತ್ತೊಂದೆಡೆ ಜೀವನ ನಿವಾರಣೆಯಲ್ಲಿ ಜಂಜಾಟ, ಆರ್ಥಿಕ ಸಮಸ್ಯೆ ಹಾಗೂ ಪತ್ನಿಗೆ ಶೀಲ ಶಂಕಿಸಿ ಮಾನಸಿಕ ಕಿರುಕುಳ ನೀಡುತ್ತಿದ್ದ. ಈ ಕುರಿತಾಗಿ ಮಹಾಲಕ್ಷ್ಮಿ ಈ ಹಿಂದೆಯೇ ಪೊಲೀಸರಿಗೆ ದೂರು ನೀಡಿದ್ರಂತೆ. ಹೀಗಾಗಿ ದಿನನಿತ್ಯ ಪತಿಯಿಂದ ಮಿತಿಮೀರಿದ ಮಾನಸಿಕ ಹಿಂಸೆ ತಾಳಲಾರದೆ ಬೇಸತ್ತ ಪತ್ನಿ ಮಹಾಲಕ್ಷ್ಮಿ ನಶೆಯಲ್ಲಿದ್ದ ಪತಿ ಜಯರಾಮ ಮನೆಯಲ್ಲಿದ್ದಾಗಲೇ ರೂಮ್ನಲ್ಲಿ ತನ್ನ 5 ವರ್ಷದ ಮಗಳು ಸಿರಿಯನ್ನ ಉಸಿರುಗಟ್ಟಿಸಿ ಕೊಂದು ತಾನೂ ಮಗುವಿನ ಹಿಂದೆ ಸಾಯಲು ಮನೆಯ ಸೀಟ್ ಕಂಬಿಗೆ ವೇಲ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಇದೇ ವೇಳೆ ಗಲಾಟೆ ಶಬ್ದ ಕೇಳಿಸಿಕೊಂಡ ನೆರೆಹೊರೆಯವರು ಬಂದು ಬಾಗಿಲು ಹೊಡೆದು ನೇತಾಡ್ತಿದ್ದ ಪತ್ನಿ ಮಹಾಲಕ್ಷ್ಮಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದ್ದು ಸದ್ಯ ಸಾವಿನ ದವಡೆಯಿಂದ ಪಾರಾಗಿದ್ದಾಳೆ. ರಾತ್ರಿ ಕಾಲ್ ಮಾಡಿ ಹೇಳಿದ್ರು ಈ ತರ ಆಗಿದೆ ಅಂತ. ನಾವ್ ಇಲ್ಲಿ ಬಂದು ನೋಡಿದಾಗ ಪಾಪು ಈ ತರ ಆಗಿದೆ. ಏನು ಅಂದ್ರೆ ಏನೋ ಗಂಡ ಹೆಂಡತಿ ಜಗಳ ಆಡ್ಕೊಂಡಿದ್ದಾರೆ ಅಂತ ಗೊತ್ತಿತ್ತು. ಪಾಪುನ ಸಾಯಿಸ್ತಾ ಇರ್ತಾರೆ ಅಂತ ಗೊತ್ತಾಯ್ತು. ಪಾಪು ನಮಗೂ ಗೊತ್ತಿಲ್ಲ ಸರ್. ಇನ್ನು ಅವ್ರು ಏನಾದ್ರು ಹೇಳಿದ್ರೆ, ತಾಯಿ ಹೇಳಿದ್ರೆ ನಮಗೂ ಗೊತ್ತಾಗೋದು. ಏನ್ ಹೇಳ್ತೀವಿ ಅಂದ್ರೆ ತಂಗಿನ ಕಳ್ಕೊಂಡಿರೋ ದುಃಖದಲ್ಲಿ ಏನು ಹೇಳಕ್ ಆಗ್ತಿಲ್ಲ ನಮ್ಗೆ. ಅದೊಂದು ಪುಟಾಣಿ ನಮ್ಮ ಮನೇಲಿ ಒಂದು ಓಡಾಡ್ಕೊಂಡಿತ್ತು. ಬಟ್ ನಾವು ಅದನ್ನ ಮರ್ಯಾದೆ ಹೆಂಗೆ ಅಂತ ನಾವು ಕಷ್ಟ ಪಡ್ತಾ ಇದ್ದೀವಿ. ರೀಸೆಂಟ್ ಆಗಿ 10ನೇ ತಾರೀಕು ಅವಳು ಬರ್ತಡೇ ಆಯ್ತು. ಇದೇ ತಿಂಗಳ 10ನೇ ತಾರೀಕು ಅವಳು ಬರ್ತಡೇ ಆಯ್ತು. ನಮ್ಮ ಮನೇಲೆ ಬಂದಿದ್ದು. ಕೇಕ್ ಕಟ್ ಮಾಡಿ ಮಾರನೇ ದಿನ ವಾಪಸ್ ಕರ್ಕೊಂಡ್ ಬಂದ್ರು ಅವ್ರ ಮನೆಗೆ. ನಮ್ಗೆ ಕೊಟ್ಟಿರೋ ಸಾಕೋಗ್ಬಿಡ್ತಾ ಇದೆ. ಒಂದು ಮಾತೇನಾದ್ರು ಈ ತರ ಪ್ರಾಬ್ಲಮ್ ಆಯ್ತಿದೆ ಅಂತ ಹೇಳಿದ್ರು ನಾವು ಸಾಕೋಗ್ಬಿಡ್ತಾ ಇದೆ. ಏನಿಲ್ಲ, ಮಾಮೂಲಿ ಗಂಡ ಹೆಂಡತಿ ಜಗಳ ಆಡ್ತಾರೆ ಅಂತ ಅನ್ಕೊಂಡಿದ್ದು. ಮಗು ಅಂದ್ರೆ ತಾಯಿಗೂ ಪ್ರೀತಿನೇ. ಬಟ್ ಈ ತರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹೆಚ್ಚುವರಿ ಎಸ್ಪಿ ವೆಂಕಟೇಶ್ ಪ್ರಸನ್ನ, ಮಾದನಾಯಕನಹಳ್ಳಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸೋಕೋ ಟೀಮ್ ಮಾಹಿತಿ ಕಲೆ ಹಾಕಿದ್ದಾರೆ. ಸದ್ಯ ಪತಿ ಜಯರಾಮನನ್ನ ವಶಕ್ಕೆ ಪಡೆದ ಮಾದನಾಯಕನಹಳ್ಳಿ ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ. ಜಯರಾಮ್ ಅಂತ ಹೇಳುವಂತಹ ವ್ಯಕ್ತಿ ಮತ್ತು ಮಹಾಲಕ್ಷ್ಮಿ ಅಂತ ಹೇಳುವರು ಸುಮಾರು 8 ವರ್ಷಗಳ ಹಿಂದೆ ಒಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು. ಅವರಿಗೆ ಗಂಡನಿಗೆ ಉದ್ಯೋಗ ಇರಲಿಲ್ಲ. ಸುಮಾರು 1.5 ವರ್ಷದಿಂದ ಅವನು ಯಾವುದೇ ಕೆಲಸದಲ್ಲಿ ಇರಲಿಲ್ಲ. ಹೆಂಡತಿ ಮಾತ್ರ ಉದ್ಯೋಗದಲ್ಲಿದ್ದರು. ಆಕೆ ಕೂಡ ಸುಮಾರು 1-2 ತಿಂಗಳಿಂದ ಕೆಲಸವನ್ನು ಬಿಟ್ಟಿದ್ಲು. ಮನೆಯಲ್ಲಿ ಯಾವುದೇ ದುಡಿಮೆ ಇರಲಿಲ್ಲ. ತುಂಬ ಬಡತನ ಕೂಡ ಇತ್ತು. ನಿನ್ನೆ ಒಂದು ಸಣ್ಣ ವಿಚಾರಕ್ಕೋಸ್ಕರವಾಗಿ ಗಂಡ ಹೆಂಡತಿಗಿಬ್ಬರಿಗೂ ಜಗಳ ಆಗಿದೆ. ಪರಸ್ಪರ ಇವರು ಪ್ರೀತಿಸಿ ಮದುವೆ ಆಗಿದ್ದರಿಂದ ಅವರ ಕುಟುಂಬದವರು ಕೂಡ ಇವರನ್ನು ಯಾರನ್ನು ಕೂಡ ಹತ್ತಿರ ಸೇರಿಸ್ತಾ ಇರಲಿಲ್ಲ. ಯಾವಾಗ ಈಗ ಗಲಾಟೆ ಆಯಿತು, ನಿನ್ನೆ ರಾತ್ರಿ ಸುಮಾರು ಒಂದು 12:30 ಗಂಟೆ ರಾತ್ರಿಯಲ್ಲಿ ಮಹಾಲಕ್ಷ್ಮಿ ಅಂತ ಹೇಳೋಳು ಅವಳ ಮನೆಯ ಒಳಭಾಗದಲ್ಲಿ ಕೋಣೆ ಒಳಗಡೆ ಹೋಗ್ಬಿಟ್ಟು ಸುಮಾರು 5 ವರ್ಷದ ಒಂದು ಹೆಣ್ಣು ಮಗು ಸಿರಿ ಅಂತೇಳಿ ಮಗುವಿನ ಹೆಸರು, ಆ ಮಗುವಿನ ಕತ್ತನ್ನು ಹಿಸ್ಕಿಬಿಟ್ಟು ಸಾಯಿಸ್ಬಿಟ್ಟು ತಾನು ಕೂಡ ನೇಣು ಹಾಕ್ಕೊಂಡಿರ್ತಾಳೆ. ತಕ್ಷಣ ಗಲಾಟೆಯನ್ನು ಕೇಳಿದಂಥ ಅಕ್ಕಪಕ್ಕದವರು ಬಂದ್ಬಿಟ್ಟು ಆ ಬಾಗಿಲನ್ನು ತೆಗೆದು ನೋಡಿದಾಗ ಈಕೆ ನೇಣಲ್ಲಿ ಇನ್ನೂ ತೂಗಾಡ್ತಾ ಇದ್ಲು. ಅವಳನ್ನು ಕೆಳಗಿಳಿಸಿ ಆಸ್ಪತ್ರೆಗೆ ಸೇರಿಸಿದ್ದಾಳೆ. ಅವಳೀಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಈ ಬಗ್ಗೆ ಒಂದು ಕೊಲೆ ಕೇಸನ್ನು ನೋಂದಣಿ ಮಾಡಿಕೊಂಡು ತನಿಖೆ ಮುಂದುವರಿಸಿದ್ವಿ. ಅದೇ ಅಬೇಟ್ಮೆಂಟ್ ಬಗ್ಗೆ ನಾವು ಅದನ್ನು ಎಂಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಅವನ್ನೇನಾದ್ರು ಅಬೇಟ್ಮೆಂಟ್ ಇದ್ದರೆ ಅವನನ್ನು ಕೂಡ ಅದರಲ್ಲಿ ಆರೋಪಿಯನ್ನಾಗಿ ನೋಡ್ತೀವಿ, ಎಂಕ್ವೈರಿ ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಇದ್ದ ಅದನ್ನು ವಿಚಾರ ಮಾಡ್ತಾ ಇದ್ದೀವಿ, ಏನು ನಡೀತು ಅಂತ ಹೇಳೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ರಾಘವೇಂದ್ರ, ಪಬ್ಲಿಕ್ ನೆಕ್ಸ್ಟ್, ನೆಲಮಂಗಲ.